ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಕ್ಕಳೇ. ನೆನ್ನೆ ಕೊಟ್ಟಿದ್ದು ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ ಮಕ್ಕಳೇ? ಮಾಡಿದ್ದೀವಿ ಸರ್. ಗುಂಡ ನೀನು ಹೇಳು, ನಿನ್ನೆ ಸತ್ಯ ಹರಿಶ್ಚಂದ್ರ ಪಾಠ ಮಾಡೋದಲ್ಲ, ಅದರಿಂದ ನೀತಿ ಏನೋ ನಿಂಗೆ ಅರ್ಥ ಆಯ್ತು? ಚೆನ್ನಾಗಿ ಅರ್ಥ ಆಯ್ತು ಬಿಡಿ ಸರ್. ಏನು ನೀತಿ ಅರ್ಥ ಆಯ್ತು ಹೇಳು? ಸತ್ಯ ಏನಾದರೂ ಹೇಳಿದ್ರೆ ಹೆಂಡತಿ ಮಕ್ಕಳೆಲ್ಲ ಮಾರ್ಬಿಟ್ಟು ಸ್ಮಶಾನ ಕಾಯ್ಬೇಕು ಅಂತ ಅರ್ಥ ಆಗುತ್ತೆ ಬಿಡಿ ಸರ್. ಲೋ ಗುಂಡ, ನಿಮ್ಮ ಅಜ್ಜಿ ಪಿಂಡ ಹೋಗ್ಬಿಡ್ಬೇಡ. ಲೋ ತಿಮ್ಮ, ನೀನು ಹೇಳು, ಗಾಳಿಪಟ ಎಷ್ಟೇ ದೂರ ಹೋದ್ರೂ ಹಗ್ಗ ನಮ್ಮ ಕೈಲಿರುತ್ತೆ, ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳು. ಸರ್, ಮೆಸೇಜ್ ಎಷ್ಟೇ ದೂರ ಹೋದ್ರೂ ಮೊಬೈಲ್ ನಮ್ಮ ಕೈಲೇ ಇರುತ್ತೆ ಸರ್. ಹಾ ತಿಮ್ಮ, ಸಖತ್ತಾಗಿ ಹೇಳಕಣ, ಕೂತ್ಕೊಳ್ಳ ಹೋಗಿ. ಲೋ ರಾಮು, ನೀನು ಹೇಳು, ರಾತ್ರಿ ಹೊತ್ತು ಕರೆಂಟ್ ಇಲ್ಲ ಅಂದಿದ್ರೆ ಏನೋ ಆಗ್ತಿತ್ತು? ಸರ್, ರಾತ್ರಿ ಹೊತ್ತು ಕರೆಂಟ್ ಇಲ್ಲ ಅಂದಿದ್ರೆ ಕ್ಯಾಂಡಲ್ ಹಿಡ್ಕೊಂಡು ಟಿವಿ ನೋಡೋ ಪರಿಸ್ಥಿತಿ ಬರ್ತಿತ್ತು ಸರ್ ನಮಗೆ. ಅಯ್ಯೋ, ನಿನ್ನ ಮನೆ ಕಾಯುವಾಗ ಹೋಗಿ ಕೂತ್ಕೊಳ್ಳ. ಲೋ ಗೋಪಿ, ನೀನು ಹೇಳು. ಕೇಳಿ ಸರ್, ಒಬ್ಬ ಮನುಷ್ಯ ಕೊನೆಗಾಲದಲ್ಲಿ ಸಾಯ್ಬೇಕಾರೆ ಅವನ ಬಾಯಿಗೆ ಏನು ಹಾಕ್ಬೇಕು? ಅದೇ ಸರ್, ಸಾಯೋವಾಗ ಅವನ ಬಾಯಿಗೆ ಬಿರ್ಲಾ ಸಿಮೆಂಟ್ ಹಾಕ್ಬೇಕು. ಯಾಕೋ ಸರ್? ಯಾಕಂದ್ರೆ ಟಿವಿನಲ್ಲಿ ತೋರಿಸ್ತಾ ಇರ್ತಾರೆ ಬಿರ್ಲಾ ಸಿಮೆಂಟ್ ಅಲ್ಲಿ ಜೀವ ಇದೆ ಅಂತೆ, ಅದಕ್ಕೆ. ಅಯ್ಯೋ ಗೋಪಿ, ನೀನು ಗೋಪಿ ಕಣೋ ಪಾಪಿ, ಕೂತ್ಕೊಳ್ಳೋ. ಅಯ್ಯೋ ಮಕ್ಕಳ, ಯಾಕ್ರೋ ಈ ಥರ ಆನ್ಸರ್ ಮಾಡ್ತೀರಾ? ನಂಗೆ ಮೊದಲೇ BP ಇದೆ ಕಣ್ರು. ನೀವೆಲ್ಲ ಚೆನ್ನಾಗಿ ಓದಿ ಇಂಡಿಯಾಗೆ ಒಳ್ಳೆ ಹೆಸರು ತಗೊಂಡ್ರು. ಯಾಕೆ ಸರ್, ಇಂಡಿಯಾನ ಹೆಸರು ಚೆನ್ನಾಗಿಲ್ವಾ? ನಾವು ಬದುಕಬೇಕಾದ್ರೆ ಆಮ್ಲಜನಕ ತುಂಬಾ ಮುಖ್ಯ. ಅದನ್ನ 4 ಶತಮಾನಗಳ ಹಿಂದೆ ಕಂಡಿಡಿಯಲಾಯಿತು, ಗೊತ್ತಾಯ್ತಾ ಮಕ್ಕಳ? ಸದ್ಯ ಹಬ್ಬ ಆ ಕಾಲದಲ್ಲಂತೂ ನಾನು ಹುಟ್ಟಿಲ್ಲ ಸರ್, ಹುಟ್ಟಿದ್ರೆ ಖಂಡಿತ ನಾನು ಸತ್ತೋಗ್ಬಿಡ್ತಿದ್ದೆ. ನಿಮ್ಮ ತಂದೆ ಹೆಸರೇನು? ಸರ್, ನಮ್ಮ ತಂದೆ ಹೆಸರು ಡ್ಯಾಡಿ ಅಂತ ಸರ್, ನನಗೆ ಕರೆಯೋದವ್ರನ್ನ. ಇವತ್ತು ಯಾರ ಮಕ್ಕ ನೋಡಿ ಬಂದಪ್ಪ, ಈ ಮಕ್ಕಳು ನನ್ನ ತಲೆನೇ ತಿಂದ್ಬಿಟ್ರಲ್ಲ. ಲೋ ಮಕ್ಕಳ, ಇದಕ್ಕಾದ್ರೂ ಸರಿಯಾಗಿ ಆನ್ಸರ್ ಮಾಡ್ರು. ಒಂದು ಬಾಳೆಹಣ್ಣ ನಾನು ನಿಮ್ಮ 5 ಜನರಿಗೆ ಕೊಟ್ಟರೆ ನೀವು ಹೆಂಗ್ರೋ ತಿಂತೀರಾ? ಸರ್ ಬಾಯಿಂದ. ಲೋ, ನಮ್ಮ ಎಷ್ಟು ಹೋಗ್ಬಿಟ್ರು ನೋಡ್ರು, ನಮಗೆಲ್ಲ ಬೇರೆ ಸಿಕ್ತು. ಹಲೋ ಗೆಳೆಯರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ಥರ ಸರ್ಕಾರಿ ಶಾಲೆಯ ಫನ್ನಿ ವಿಡಿಯೋಗಳು ನಿಮಗೋಸ್ಕರ ಕಾದಿವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇದನ್ನ.